ಮಾತಾಡಿದ್ರ ಏನ್ ಹೇಳಿದ್ರು, ನೀವೇನ್ ಹೇಳಿದ್ರಿ ಶಿವಣ್ಣಂಗೆ? ಇನ್ನೂ ಅವರು ರೆಸ್ಟ್ ಮಾಡ್ಬೇಕು ಅಂತ ಅನ್ಸುತ್ತಲ್ಲ, ರೆಸ್ಟ್ ಮಾಡಿ ಶಿವಣ್ಣ ಸ್ವಲ್ಪ ದಿನ. ನಾವು ಯಾವಾಗಲೂ ಹೇಳಿದಾಗ ಶಿವಣ್ಣ ರೆಸ್ಟ್ ಮಾಡಲ್ಲ ಅವರು. ಅಲ್ಲ, ನಮಗೆ ರೆಸ್ಟ್ ಮಾಡಿ ಅಂತ ಹೇಳೋ ಥರ ಇದ್ರು ಅಣ್ಣ. ಆ ಎನರ್ಜಿ ಶಿವಣ್ಣವ್ರ ಒಬ್ಬರಲ್ಲಿ ಮಾತ್ರ ನೋಡೋಕೆ ಸಾಧ್ಯ. ಇವತ್ತು ಎಷ್ಟು ಖುಷಿ ಆಯಿತು ಅಂತಂದರೆ, ಒಂದು ದೇವಸ್ಥಾನಕ್ಕೆ ಬಂದಾಗ ದೇವ್ರು ನೋಡೋಷ್ಟು ಖುಷಿ ಆಯಿತು. ಯಾಕಂದ್ರೆ ನಮಗೆ ಶಿವಣ್ಣ ಅಂತಂದರೆ ನಮಗೆಲ್ಲ ಲೈಫ್ ಕೊಟ್ಟಿರ್ತಕ್ಕಂಥ ಎಷ್ಟೋ ಜನ, ಶ್ರೀನಿ, ಎಷ್ಟೋ ಜನ ನಮ್ಮಂಥ ಯೂತ್ಸಿಗೆ. ನಾನು ಮೈಲಾರಿ ಮಾಡಿದ್ದೀನಿ, ಆಮೇಲೆ ಇನ್ನೊಂದಷ್ಟು ಸಿನಿಮಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ ಸಿನಿಮಾಯಿಂದ ಹೊರತುಪಡಿಸಿದ್ರು ಕೂಡ ಶಿವಣ್ಣ ಅವರಿಂದ ಕಲಿತಕ್ಕಂಥದ್ದು ತುಂಬ ಇದೆ. ಇವತ್ತು ಇಡೀ ಕರ್ನಾಟಕದ ಜನತೆಗೆ ಒಂದು ಮಾದರಿ ಶಿವಣ್ಣ. ಈ ವಿಚಾರದಲ್ಲೂ ಕೂಡ ಒಂದು ಮಾದರಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಕ್ಯಾನ್ಸರ್ ಅಂದ ತಕ್ಷಣ ಎಲ್ಲರೂ ಕೂಡ ಕೇಳಿದ ತಕ್ಷಣ ನಾವೆಲ್ಲರೂ ಏನೇನೋ ಆಗ್ಬಿಡ್ತೀವಿ. ಅಂಥದ್ರಲ್ಲಿ ಇವತ್ತು ಕ್ಯಾನ್ಸರ್ ಫ್ರೀ, ಕ್ಯಾನ್ಸರ್ನ ಗೆದ್ದು ಎಲ್ಲರಿಗೂ ಒಂದು ಮಾದರಿ ಆಗಿದ್ದಾರೆ ಶಿವಣ್ಣ. ಅಂದರೆ ಏನು ಬಂದರೂ ಕೂಡ ನಮ್ಮದೊಂದು ವಿಲ್ ಪವರು, ನಮ್ಮದೊಂದು ಲೈಫ್ ಸ್ಟೈಲು, ನಮ್ಮ ಒಂದು ಒಳ್ಳೆ ಮನಸ್ಸು, ಒಂದು ಒಳ್ಳೆತನ ಇದ್ದರೆ ಏನು ಬೇಕಾದರೂ ನಾವು ಓಡಿಸ್ಬೋದು ಅಂತ ಒಂದು ಮೆಸೇಜನ್ನು ಈ ವಿಚಾರದಲ್ಲೂ ಕೂಡ ಶಿವಣ್ಣವರು ಜನತೆಗೆ ಕೊಟ್ಟಿದ್ದಾರೆ. ಶಿವಣ್ಣವರಿಗೆ ದೊಡ್ಡ ಮನೆ, ಅವ್ರ ತಂದೆ, ಅಣ್ಣವರು, ತಾಯಿ ಪಾರ್ವತಮ್ಮವರು, ಅಕ್ಕ ಗೀತಕ್ಕ ಇವತ್ತು ಶಿವಣ್ಣವ್ರನ್ನ ಗೆಲ್ಸ್ಕೊಂಡು ಬಂದಿದ್ದಾರೆ. ಆ ಮಹಾತಾಯಿ. ಸೊ ಅವ್ರು ಹಾಕಿದ ಅನ್ನ ಎಷ್ಟೋ ಜನಕ್ಕೆ ದೊಡ್ಡ ಮನೆ ಊಟ ಹಾಕಿದ್ದಾರೆ ನೋಡಿ. ಒಂದು ಮನೇಲಿ ಯಾವತ್ತೂ ಊಟ ಹಾಕಿದ ಮನೆ ಹಾಳಾಗಲ್ಲ ಅನ್ನೋದಕ್ಕೆ, ಊಟ ಹಾಕಿದ ಮನೆ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದಕ್ಕೆ ಕಾರಣ ಇವತ್ತು ಕ್ಯಾನ್ಸರ್ ಅಲ್ಲ ಇನ್ನೇನೇ ಬಂದರೂ ಕೂಡ ಏನೂ ಮಾಡೋಕ್ಕಾಗಲ್ಲ ಅನ್ನೋದು ಉದಾಹರಣೆ ಬಿಟ್ಟಿದ್ದಾರೆ ಇವತ್ತು ದೊಡ್ಡ ಮನೆಯವರು. ಗೀತಕ್ಕನಿಗೆ ಅದನ್ನೇ ಹೇಳ್ತಿದ್ದೆ, ಗೀತಕ್ಕ ಅಣ್ಣವ್ರನ್ನ ನೀವು ಸೇಫ್ಟಿಯಾಗಿ ಗೆಲ್ಸ್ಕೊಂಬಂದಿದ್ದೀರಾ, ಒಂದು ಸತಿ ಅನಸೂಯ ಥರ ಅಕ್ಕ ನೀವು ಅಂತ ಹೇಳ್ತಿದ್ದೆ ನಾನು. ಸೊ ಗೀತಕ್ಕ, ಶಿವಣ್ಣ ಯಾವತ್ತೂ ಚೆನ್ನಾಗಿರಬೇಕು, ದೊಡ್ಡ ಮನೆ ಯಾವತ್ತೂ ಚೆನ್ನಾಗಿರಬೇಕು. ಶಿವಣ್ಣ ನನ್ನ ಪ್ರಕಾರ ಈಗಲೇ ಚೆನ್ನಾಗಿದ್ದಾರೆ, ಅಂದರೆ ರೆಡಿಯಾಗಿದ್ದಾರೆ, ಶೂಟಿಂಗ್ ಹೋಗೋಷ್ಟ್ರ ಮಟ್ಟಕ್ಕೆ ಚೆನ್ನಾಗಿದ್ದಾರೆ. 100%. ಇವಾಗ ಆ್ಯಕ್ಚುಲಾಗಿ ಹೇಳ್ತೀವಿ ಸರ್, ಸ್ವಲ್ಪ ದಿವಸ ರೆಸ್ಟ್ ಮಾಡಿ ಅಂದರೆ ನಾನು ಯಾಕೋ ನೀನು ರೆಸ್ಟ್ ಮಾಡು, ನಾನು ಯಾಕೋ ರೆಸ್ಟ್ ಮಾಡೋದು ಅಂತ. ಒಂದು 2-3 ವಾರದಲ್ಲಿ ಶಿವಣ್ಣ ಶೂಟಿಂಗ್ ಹೋಗೋಷ್ಟ್ರ ಮಟ್ಟಕ್ಕೆ ರೆಡಿ ಇದ್ದಾರೆ. ಅಣ್ಣ ಮುಖದಲ್ಲಿ ಖುಷಿ ನೋಡಿದೆ ನಾನು. ಹೋದ್ರು ಯಾವಾಗಲೂ ಕೂಡ ಒಂದು ಖುಷಿಯಾಗಿ ಒಂದು ರೇಗಿಸ್ತಾರೆ. ಅದೇ ಥರ ಸೇಮ್ ಅಣ್ಣ ಇವಾಗ ಬಂದು ಎಲ್ಲೋ ಏನು ಅಂತ ರೇಗಿಸಿದ್ರು. ಸೊ ಖುಷಿ ಆಯ್ತು ನಂಗೆ ಶಿವಣ್ಣನ ನೋಡಿದ ತಕ್ಷಣ. ಅಣ್ಣ ಯಾವತ್ತೂ ಚೆನ್ನಾಗಿರಬೇಕು. ಆಮೇಲೆ ಒಬ್ಬ ನಿರ್ದೇಶಕ, ಚಿಕ್ಕವರಾಗಿರಲಿ ಅವ್ರಿಗಿಂತ ದೊಡ್ಡವರಾಗಿರಲಿ, ಅವರು ಒಬ್ಬ ನಿರ್ದೇಶಕ ಆದಮೇಲೆ ಆ ನಟ ಹೇಗಿರಬೇಕು ಅನ್ನೋದನ್ನ ಶಿವಣ್ಣನ ನೋಡಿ ಕಲಿಬೇಕು ಅಂತ ಅನಿಸುತ್ತೆ ತುಂಬ ಜನ. ಯಾಕಂದರೆ ನಿರ್ದೇಶಕರ ನಟ ಅಂತ ಹೇಳ್ತಾರೆ. ಖಂಡಿತ ಶಿವಣ್ಣ, ನಾನು ಆಗಲೇ ಹೇಳಿದೆ, ಶಿವಣ್ಣ ಅವ್ರಿಗೆ ಶಿವಣ್ಣನ ಸಟ್ಟಿ ವ್ಯಕ್ತಿತ್ವದಲ್ಲಿ ಶಿವಣ್ಣ ಒಂದು ಮೇರು ವ್ಯಕ್ತಿತ್ವ, ಅವ್ರ ತಂದೆಯವ್ರ ಥರ. ಹಾಗಾಗಿನೇ ಈ ಒಂದು ವಿಲ್ ಪವರ್ ಇದ್ದಿದ್ದರಿಂದ ಈ ಥರದ್ದು ಏನೇ ಬಂದರೂ ಕೂಡ ಅವರು ಅದನ್ನು ಮೆಟ್ಟಿ ನಿಂತಿದ್ದಾರೆ. ಆ ವಿಚಾರದಲ್ಲಿ ನಾವು ಶಿವಣ್ಣ ಅವರಿಗೆ ಯಾರನ್ನೂ ಹೋಲಿಕೆ ಮಾಡೋಕ್ಕಾಗಲ್ಲ. ಶಿವಣ್ಣ ಯಾವತ್ತೂ ಅದೊಂದು ಮೇರು ಪರ್ವತನೇ. ಥ್ಯಾಂಕ್ ಯು. ಇಲ್ಲ, ಚಂದ್ರಯಾನ 2 ಹೆಂಗಿರುತ್ತೆ ಅಂತ ನೀವು ನೋಡಿ, ನಾನು ಹೇಳಲ್ಲ ಅದನ್ನು. ಈ ಸತಿ ನಾನು ಅನೌನ್ಸ್ ಮಾಡಿಕೊಂಡು ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡು ತಮ್ಗೆ ಹೇಳ್ತೀನಿ. 2 ವರ್ಷ ತಯಾರಿ ನಡೆದಿದೆ. ಯಾಕಂದರೆ ಈ ಸತಿ ಕ್ರ್ಯಾಶ್ ಮಾಡ್ಕೋಬಾರ್ದಲ್ವ. ಚಂದ್ರಯಾನ 1 ನಿಮ್ಮ ಲೆಕ್ಕದಲ್ಲಿ ಒಂದು ಸಣ್ಣ ಕ್ರ್ಯಾಶ್ ಆಗಿರ್ಬೋದು, ಬಟ್ ದೊಡ್ಡ ಪ್ರಯತ್ನ ನನ್ನದು. ಈ ಸತಿ ಲ್ಯಾಂಡ್ ಮಾಡೇ ಮಾಡ್ತೀನಿ, ಚಂದ್ರನ ಮೇಲೆಲ್ಲ ಮಂಗಳನ ಮೇಲೆ ಮಾಡ್ತೀನಿ. ನೀವು ನೋಡ್ತೀರಾ, ಅದು ನಿಮಗೋಸ್ಕರವಾಗಿ ನೋಡ್ತಾ ಇರಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.